कर्नाटका गुलबर्गा शहर के डिप्टी कमिश्नर ऑफिस के कॉन्फ्रेंस हॉल में रियासती वजीर और गुलबर्गा डिस्ट्रिक्ट इंचार्ज मिनिस्टर प्रियांक खरगे ने प्रेस कॉन्फ्रेंस करते हुए आरएसएस और बीजेपी के तमाम हथकंडों का तफसील से जिक्र किया। जिस तरह से पिछले दिनों बीजेपी के मरकजी वजीर ने दस्तूर से सेकुलर लफ्ज़ को हटाने की बात कही, उस पर प्रियांक खरगे ने अपने ख्यालात का इजहार किया। इस मौके पर गुलबर्गा साउथ एमएलए अलम प्रभु पाटिल और एमएलसी तिप्पन्ना कमकनूर मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। स्वागत है। ಯಾವುದಕ್ಕೆ ದೇ ಆರ್ ಆಂಟಿ ನ್ಯಾಷನಲ್ಸ್, ದೇ ಆರ್ ಆಂಟಿ ನ್ಯಾಷನಲ್ಸ್. ನಾನು ಹೇಳಿದ್ದೀನಿ, ನಾನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕೊನೆ ಭಾಷಣದಲ್ಲಿ ಹೇಳಿದ್ದಾರೆ ಹೂ ಈಸ್ ಅನ್ ಆಂಟಿ ನ್ಯಾಷನಲ್ ಅಂತ. ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ನಾವು ಪ್ರಗತಿಯನ್ನ ಕಾಣಬೇಕಾಗಿದೆ, ಆದ್ರೆ ಕಾಸ್ಟ್ಸ್ ಆರ್ ಆಂಟಿ ನ್ಯಾಷನಲ್ ಇನ್ ಇಂಡಿಯಾ. ಯಾರ್ಯಾರು ಜಾತಿಯನ್ನ ಮುಂದಿಟ್ಕೊಂಡು ಅಸೂಯೆಯನ್ನ ಉಂಟು ಮಾಡ್ತಾರೆ, ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನ ಕುಂಠಿತ ಮಾಡ್ತಾರೆ, ಧರ್ಮದ ಹೆಸರು ಮೇಲೆ, ಧರ್ಮದಲ್ಲಿ ಯಾರು ಧರ್ಮಗಳ ನಡುವೆ ಯಾರು ಜಗಳ ಹಚ್ತಾರೆ, ಆ ಜಗಳದಿಂದ ನಮ್ಮ ಆರ್ಥಿಕತೆ ಹಾಗೂ ಸಾಮಾಜಿಕ ಪ್ರಗತಿ ಏನ್ ನಾವು ಕುಂಠಿತ ಆಗ್ತೀವಿ, ಅದನ್ನ ಯಾರು ಉಂಟು ಮಾಡ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಪ್ರಸ್ತುತ ವಾತಾವರಣದಲ್ಲಿ ಯಾರು ಕೋಮದ ವಿಷ ಬೀಜ ಬಿಸ್ತಾ ಇರೋದು, ಯಾರು ಒನ್ ನೇಷನ್ ಒನ್ ರಿಲಿಜನ್ ಅಂತ ಇರೋದು, ಯಾರು ಸಂವಿಧಾನ ಬೇಡ ಅಂತ ಇರೋದು, ಯಾರು 400 ಸೀಟ್ ಕೊಟ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು RSS ಅಂಡ್ ಬಿಜೆಪಿ. ಮೂಲತಃ ರವಿಕುಮಾರ್ ಅವರು ಬಿಜೆಪಿ ಅವರಲ್ಲ, ಶಾಖೆಯಿಂದ ಬಂದಂತ ವ್ಯಕ್ತಿ. ಯಾವ ಶಾಖೆ? RSS. RSS ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿಲ್ಲ, ಹೌದಾ ಇಲ್ಲ? ಇದು ಮೊದಲನೇ ಸಾರಿ ಅಲ್ಲ. ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ, ಮುಂಚೆಯಿಂದಾನು ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು. ಕಲಬುರ್ಗಿಗೆ ಬಂದು ಇಲ್ಲದ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಇಲ್ಲೇ ಕಲಬುರ್ಗಿನಲ್ಲೇ ನಮ್ಮ DC ವಿರುದ್ಧ ಏನ್ ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಚೀಮಾರಿ ಹಾಕ್ತು. ಇನ್ನೂ ಅವರು ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನ ಕ್ಷಮೆ ಕೇಳಿಲ್ಲ ಅವರು. ನನ್ನ ಮಾಹಿತಿ ಪ್ರಕಾರ, ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿ ಇಲ್ಲ, ನನ್ನ ಮಾಹಿತಿ ಪ್ರಕಾರ ಅವರು ಇನ್ನ ಕ್ಷಮೆ ಕೇಳಿಲ್ಲ. ಅಂದ್ರೆ ಅವ್ರು ಹೇಳಿದ್ದನ್ನ ಸರಿ ಅಂತ ಇನ್ನ ಅನ್ಕೊಂಡ ವ್ಯಕ್ತಿ ಅದನ್ನ ಮುಂದುವರೆಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗ್ ಮಾತಾಡ್ತಾರಂದ್ರೆ ಕೊಳಕ ಮನ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ ಆ RSS ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತದೆ. ಯಾರು ಹುಚ್ಚಾಸ್ಪತ್ರೆಯಲ್ಲಿ ಇರ್ಬೇಕು, ನಿಮ್ಯಾನ್ಸ್ ನಲ್ಲಿ ಇರ್ಬೇಕು, ಅವರಿಗೆಲ್ಲ ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನ್ ಮೊದಲೇ ಸರಿ ಅಲ್ಲ. ಕೌನ್ಸಿಲ್ ನಲ್ಲಿ ನಿಮ್ಮ CT ರವಿ ಅವರು ಏನಂದ್ರು ಸರ್, ನೆನಪಿದ್ಯಾ? ಸೊ ಇದು ಅವ್ರ ಕಲಿಕೆನಲ್ಲೇ ಇದೆ. ಇದು ಇಟ್ ಇಸ್ ದೇರ್ ಇನ್ ದ ಈ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಆ ಪ್ರವೃತ್ತಿಯಿಂದ ಬೆಳೆದು ಬಂದಂತ ವ್ಯಕ್ತಿ ಇವರೆಲ್ಲರೂ. ಕೊಡ್ರಿ ಹಗ್ಗ, ಮತ್ತೆ ಕೊಡ್ರಿ ಹಗ್ಗ. ಸಾಬೀತಾದ್ರೆ ಏನಿದೆ, ವಿಡಿಯೋ ಇದೆ, ನೋಡಿದಿರಲ್ಲ ತಾವೆಲ್ಲರೂ. ನಿಮ್ಮ ಮಾತಿನ ಅರ್ಥ ಏನಿದೆ, ಏನ್ ಅರ್ಥ ಇದೆ ಸಮರ್ಥನೆ ಮಾಡ್ಕೋತಾ ಇದ್ರಲ್ಲ, ನಾಚಿಕೆ ಬರ್ಬೇಕು. ಮಾತಿನ ಅರ್ಥ ಏನಿದೆ? ಮಹಿಳಾ ನೀವು ಸರಿಯಾಗಿ ನೋಡಿ ಸರ್, ಬಿಜೆಪಿನವ್ರು ಎಂತವ್ರಿಗೆ ಇಟ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನೂ ಇದಾರಲ್ಲಿ. ನಿಮ್ಮ UP ನಲ್ಲಿರ್ಬೋದು, ನಿಮ್ಮ ಮಧ್ಯಪ್ರದೇಶನಲ್ಲಿರ್ಬೋದು, ಯಾರ್ಯಾರು ಅತ್ಯಾಚಾರ ಮಾಡಿದಾರೆ ಅವರೆಲ್ಲರೂ ಇನ್ನೂ ಸಚಿವ ಸಂಪುಟದಲ್ಲಿ ಇದ್ದಾರೆ.
ಪಾಕ್ಸ್ಟೋ ಕೇಸ್ನಲ್ಲಿ ಇದ್ದವರು ಇನ್ನೂ ಇದಾರಲ್ಲಿ. ಸೊ ಇದು ಸುಮ್ಮನೆ ಹೆಸರಿಗೆ ಭೇಟಿ ಬಚಾವ್ ಬೇಟಿ ಪಡಾವ್. ನಾನು ಹೇಳಿಲ್ವಾ ಮನುಸ್ಮೃತಿಯ ಮನಸ್ಥಿತಿ ಇವ್ರದು. ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು. ಆ ಮನುಸ್ಮೃತಿಯನ್ನ ಮೊದಲು ಬಿಜೆಪಿ ನಾಯಕರು, ಬಿಜೆಪಿ ಲೀಡರ್ಗಳು ಅವ್ರ ಮನೆಯಲ್ಲಿ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ. ನಾನು ಚಾಲೆಂಜ್ ಮಾಡ್ತೀನಿ. ಅವ್ರ ಹೆಂಡತಿ ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ. ಬರೇ ಬೇರೆಯವ್ರಿಗೆ ಮಾತ್ರ ಇದು. ಆದ್ರಿಂದ ನಾನು ಹೇಳ್ದಂಗೆ ಕೊಳಕ್ ಮನ್ಸು, ಕೊಳಕ್ ಬುದ್ಧಿ, ಕೊಳಕ್ ನಾಲ್ಗೆ ಇವರು. ನೋಡೋಣ, ಸಿ ವಾಟ್ ಎವರ್ ಇಟ್ ಈಸ್ ವಿ ಹ್ಯಾವ್ ಟು ಡೂ ಲೀಗಲಿ ಅಲ್ಲ. ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ಚಿಂಚೋಳಿನಲ್ಲಿ ನಮ್ಗೆ ಗೊತ್ತಿದ್ದಾಗೆ ಟ್ರೆಕ್ಕಿಂಗಿಗೆ ನಾವು ಸಂಪೂರ್ಣವಾಗಿ ನಾವು ಇದು ಬೆಂಬಲವನ್ನು ಕೊಟ್ಟಿದ್ದೇವೆ. ಅದನ್ನ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಹೆಚ್ಚು ರೀತಿಯಲ್ಲಿ ಅಲ್ಲಿ ಚಿಂಚೋಳಿ ನಲ್ಲಿ ನಾವು ಪ್ರವಾಸಿಗರು ಬರ್ಬೇಕಂತ ಆ ನಿಟ್ಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ದೇವೆ. ಫಾರೆಸ್ಟ್ ಕಾಲೇಜ್ ಬರ್ಬೇಕು ಅಂದ್ಬಿಟ್ಟು ಇಲ್ಲೂ ಕೂಡ ಬೇಡಿಕೆ ಇದೆ. ಆದ್ರೆ ಅದು ಸಾಧಕ ಬಾಧಕ ನೋಡ್ಕೊಂಡು ಮಾಡ್ತೀನಿ ಅಂತ ಹಿಂದೆ ಆಗಿದೆ. ನಾಳೆ ಮಾನ್ಯ ಸಚಿವರು ಬರ್ತಾ ಇದ್ರೆ ಅವ್ರ ಹತ್ರ ಚರ್ಚಿವೆ. ಮುಂದೆ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದೀನಿ. ಯಾವ್ದು ಇಲ್ಲಿ ಯಾರು ಇರೋದ್ರಿ? ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ ಚಕ್ರ ಇರ್ತವ್, ಯಾಕಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ ಅವ್ರಿಗೆ? ಹೌದ್ರಿ, ಅವ್ರಿಗೆ ಯಾಕಷ್ಟು ಅರ್ಜೆಂಟು? ಕಾಯ್ಲಿ. ಏನು ಅವರು 1 ಶತಮಾನ ಆಯ್ತಲ್ರೇನ್ರಿ? 100 ವರ್ಷ ಆಯ್ತಲ್ಲ RSS ಗೆ. 10 ಇಂಥ ಕೆಲಸ ಮಾಡಿದೀನಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದೀವಿ. ಆರ್ಥಿಕ ಸಮಾನತೆ ತರ್ಲಿಕ್ಕೆ 10 ಕೆಲಸ ಮಾಡಿದೀನಿ. ಸಮಾಜದಲ್ಲಿ ಐಕ್ಯತೆ ತರಕ್ 10 ಕೆಲಸ ಮಾಡಿದೀನಿ ಅಂತ ತೋರಿಸ್ಬಿಡ್ಲಿ ಸರ್. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ನಿಮ್ಗೆ ಗೊತ್ತಾ ಇದ್ರೆ ಹೇಳ್ರಪ್ಪ ನನಗೆ. ನನಗೆ ಗೊತ್ತಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನಾನು ಹೇಳಿದ್ದೀನಲ್ಲ ಇವ್ರೆ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಸಂಸ್ಥೆಗಳು, ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ, ನಮ್ಮ ದೇಶದ ಐಕ್ಯತೆಯನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಜಾತಿನಲ್ಲಿ ಜಗಳ ಹಚ್ತಾರೆ, ಅಸೂಯೆ ತರ್ತಾರೆ, ಕೋಮ ಗಲಭೆಗಳನ್ನ ಸೃಷ್ಟಿ ಮಾಡ್ತಾರೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನ ಬಿತ್ತಾರೆ, ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ತೇವೆ. ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಇವರು ನೋಡಿ, ಕೆಲವು ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ 4 ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ. ಆ ಪದಗಳು ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ದೇಶದ ಏನು ಒಂದು ಸಮಾಜದ ನಮ್ದಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಹೇಳ್ತೀವಿ, ಅದು ಸೋಷಿಯಲಿಸ್ಟ್ ಇದೆ, ಸೆಕ್ಯುಲರ್ ಇದೆ, ಅದಿರಬೇಕು ಅಂತ. ಅದು ಓದ್ಕೊಳ್ಳಿ ಅವರು. ಇನ್ಕ್ಲೂಡಿಂಗ್ SR ಬೊಮ್ಮಾಯಿ ಕೇಸ್. ಅಂತ ಔಟ್ಪಟ್ಟಿದವ್ರದೆಲ್ಲ ಫಸ್ಟ್ ಅದು ಓದ್ಕೊಂಡ ಕೇಳಿ ಅವ್ರಿಗೆ ಕರೆಕ್ಟ್ ಆಗಿ. ಬಿಜೆಪಿ ಅವರ ಸಂವಿಧಾನ ಆರ್ಟಿಕಲ್ 2 ನಲ್ಲೇ ಇರೋದು ವಿ ಆರ್ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತ. ಫಸ್ಟ್ RSS ನವರು ಅವ್ರ ಬಿಜೆಪಿ ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡಕ್ಕೆ. ಬಿಜೆಪಿ ಸಂವಿಧಾನದಲ್ಲೇ ಇರೋದು ಅದು. ಆರ್ಟಿಕಲ್ 2 ಓದಿದಾರ ಬಿಜೆಪಿ ಸಂವಿಧಾನ? ನಮ್ಮ ಭಾರತ ಸಂವಿಧಾನ ಬಿಟ್ಬಿಡಿ, ಇವರು ಓದಿಲ್ಲ, ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ. ಅಟ್ಲೀಸ್ಟ್ ನಿಮ್ ಬಿಜೆಪಿ ಸಂವಿಧಾನ ಓದಿರ್ಬೇಕಲ್ಲಪ್ಪ ನೀವು. ಅದ್ರಲ್ಲೇ ದ ವರ್ಡ್ ಸೆಕ್ಯುಲರ್ ಇಸ್ ದೇರ್, ಅದ್ರಲ್ಲೇ ದ ವರ್ಡ್ ಸೋಷಿಯಲಿಸ್ಟ್ ಇಸ್ ದೇರ್. ತೆಗಿರಿ ಫಸ್ಟ್ ಅದು. ಮತ್ತೆ ಚೇಲಾಗಳಂದ್ರೆ ಬಿಜೆಪಿ ಚೇಲಾಗಳಲ್ಲ, RSS ಚೇಲ ಬಿಜೆಪಿ. ಅಂದ್ರೆ ಏನ್ ಮುಚ್ಚು ಬರೋದು? ನೀವ್ ಯಾಕೆ ಓಪನ್ ಆಗಿ ಕೇಳ್ರಿ ಪ್ರವೀಣ್, ನಾವ್ ಹೇಳ್ತೀವಿ. ಅದ್ರಲ್ಲೇನ್ ಸುತ್ತಿ ಬಳಸಿ ಕೇಳೋದಿಲ್ಲ. ಯಾರಿಗೆ ಹೆದರ್ಬೇಕ್ರಿ ನಾವು ಅಂತೀರಾ ನೀವು?
ನಂದಲ್ಲ. ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ ಮಾಡ್ಕೋತಾ ಇದ್ದೀನಿ. ನಾನು ಹೇಳೋದು ನಂಬಕ್ ಹೋಗ್ತೀನಿ. ದಯವಿಟ್ಟು ಇತಿಹಾಸದ ಪುಟ ಓದ್ರಿ. 52 ವರ್ಷ ಬೇಕಾಗಿತ್ತೇನು ಸರ್ RSS ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ? ನೀವ್ ಯಾವಾಗ ಹಾರಿಸಿದ್ರಿ? 1947 ನಲ್ಲಿ. ಅವ್ರು ಯಾಕೆ 52 ವರ್ಷ ಬೇಕಾಗಿತ್ತು? ವಾಜಪೇಯಿ ಆಗ್ಬೇಕಾಗಿತ್ತ ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರಧ್ವಜ ಹಾಕ್ಲಿಕ್ಕೆ? ಸೈಮನ್ ಗೋಬ್ಯಾಕ್ ಘೋಷಣೆ ಕೂಗಿದಾರ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಪಾಲ್ಗೊಂಡಿದಾರ? ನಿಮ್ಮ ದಂಡಿ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ರ? ಯಾವ ದುಂಡು ಸಭೆಗೆ ಹೋಗಿದ್ರು? ಎಲ್ಲಿದ್ರು ಸರ್ ಇವರು? ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಮಾಡ್ಬೇಕಾದಾಗ, ಸಂವಿಧಾನ ಬಗ್ಗೆ ಚರ್ಚೆ ಮಾಡ್ಬೇಕಾದಾಗ ರಾಮಲೀಲಾ ಮೈದಾನಲ್ಲಿ ಯಾರು 150 ಪ್ರೊಟೆಸ್ಟ್ ಮಾಡಿದ್ದಾರೆ. 150 ಪ್ರೊಟೆಸ್ಟ್ ಏನಂತ? ನಮ್ಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕು ಅಂತ. ಆರ್ಗನೈಸರ್ ಮ್ಯಾಗಝೀನ್ 1950 ಎಡಿಟೋರಿಯಲ್ ಓದಕ್ ಹೇಳಿ ಅವರಿಗೆ ಬಹಳ ಸ್ಪಷ್ಟವಾಗಿ ಅವರ ಏನು ಸಂಪಾದಕರು ಬರ್ದಿದ್ದಾರೆ ಅದರಲ್ಲಿ, ಎಡಿಟೋರಿಯಲ್ ಇದೆ ಅದರಲ್ಲಿ, ದಟ್ ವಿ ಡೋಂಟ್ ವಾಂಟ್ ದ ಕಾನ್ಸ್ಟಿಟ್ಯೂಷನ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿರುದ್ಧ ಸಾವರ್ಕರ್ ಅವರು ಆರ್ಮಿ ಎಲ್ಲರೂ ಕೂಡ ಬ್ರಿಟಿಷ್ ಆರ್ಮಿ ಸೇರ್ಬೇಕಂತ ಕರೆ ಕೊಟ್ರ ಇಲ್ಲ? ಸಾವರ್ಕರ್ ಅವರು ಬ್ರಿಟಿಷ್ ಅವ್ರ ಹತ್ರ ಪೆನ್ಷನ್ ತಗೊಂಡ್ರ ಇಲ್ಲ? ಸಾವರ್ಕರ್ ಅವರು 7-8 ಮಾಫಿ ಪತ್ರ ಬರೆದ್ರ ಇಲ್ಲ? ಇದು ನಾನ್ ಹೇಳ್ತಾ ಇರೋದಂತ ನಂಬಕ್ ಹೋಗ್ಬೇಡಿ. ಅವರ ಇತಿಹಾಸ, ಅವರ ಮ್ಯಾಗಝೀನ್ ಆದಂತ ಆರ್ಗನೈಸರ್ ಅನ್ನ ಓದಿ. ಯಾರು ಎಕ್ಸ್ಪ್ಲೇನ್ ಮಾಡ್ಲಿ ಹೆಂಗೆ ಅಂತ ರೀ? ನಂದೊಂದು ಸರಳ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಿಲ್ಲ ಸದನದಲ್ಲಿ. ಸಾವರ್ಕರಿಗೆ ವೀರ್ ಬಿರುದು ಯಾರು ಕೊಟ್ರು? ಎಲ್ಲಿ? ಕಾಲಾಪಾನಿನಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ಸರ್? 60,000 ಜನ ಇದ್ರು. ಬರ್ದಿರೋದ್ ಮಾಫಿನಾಮ ಬರೀ ಇಬ್ರೆ ಗೊತ್ತಾ? ಯಾಕೆ ಮಿಕ್ಕಿದವರಿಗೆಲ್ಲ ಯಾಕೆ ಆಗಿದೆ? 400ಕ್ಕಿಂತ ಹೆಚ್ಚು ಸೆಲ್ಗಳು ಇತ್ತಲ್ಲಿ, 400ಕ್ಕಿಂತ ಹೆಚ್ಚು ಸೆಲ್ಗಳು. ಇವರಿಬ್ರೆ ಯಾಕೆ ಬರ್ದ್ರು? ಒಂದ್ಸರಿ ಅಲ್ಲ, 2 ಸರಿ ಅಲ್ಲ, 7-8 ಸರಿ ಬರ್ದ್ರಲ್ಲ. ಒಂದ್ಸರಿ ರೆಂಟಿಕಲು ಬರ್ಸಿದ್ರು. ಆಯ್ತ್ರಿ, ಪೆನ್ಷನ್ ಯಾಕೆ ತಗೊಂಡ್ರು ಹೇಳ್ರಿ ನನಗೆ? ಬ್ರಿಟಿಷ್ ಇಂದ ಪೆನ್ಷನ್ ತಗೊಂಡ್ರ ಇಲ್ಲ? ಯಾಕೆ ತಗೊಂಡ್ರು? ಯಾರು ಪೆನ್ಷನ್ ಯಾರು ಹೇಳಿದ್ರು ಸರ್? 13,000ಕ್ಕಿಂತ ಹೆಚ್ಚು ದಿನ ಪಾಪ ನೆಹರು ಅವರು ಜೈಲ್ನಲ್ಲಿ ಇದ್ರು. ಪೆನ್ಷನ್ ಹೆಂಗ್ರಿ ತಗೋತಾರ ನೆಹರು ಅವರು? ಯಾರು ಹೇಳಿದ್ದು? ಅಂಬೇಡ್ಕರ್ ಅವರು ಪತ್ರ ಬರ್ದಿರೋದ್ನ ಇವ್ರು ತಿರಸ್ಕಾರ ಮಾಡ್ತಾ ಇದಾರೆ. ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ದಾಂಗೇರ್ ಸೇರಿ ನನ್ಗೆ ಸೋಲಿಸಿದ್ದು ಅಂತ ಅವ್ರ ಕೈ ಬರಹ, ಅದನ್ನಾನು ಸುಳ್ಳು ಅಂತ ಇದಾರಲ್ರಿ. ಅದನ್ನಾನೇ ಸುಳ್ಳು ಅನ್ನೋರು ಇದೆಲ್ಲ ಸೃಷ್ಟಿ ಮಾಡೋದಿಲ್ಲ. ಇತಿಹಾಸದಲ್ಲಿ ಇವ್ರು ಯಾವುದೇ ಪಾತ್ರವಿಲ್ಲ. ಅದಕ್ಕೆ ಇವರು ವಾಟ್ಸ್ಆಪ್ ಯೂನಿವರ್ಸಿಟಿ ಮುಖಾಂತರ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಒಂದೇ ಹೇಳೋದು, ಬಿಜೆಪಿ ಬಿಜೆಪಿ ನಾಯಕರಿಗಿರ್ಬೋದು, RSS ಅವರಿಗಿರ್ಬೋದು, ತಮ್ಮ ಮ್ಯಾಗಝೀನ್ ಏನು ಆರ್ಗನೈಸರ್ ಇದೆ ಅದನ್ನ ಓದಿ. ಅದರಲ್ಲೇ ನಿಮ್ಮ ಇತಿಹಾಸ ಅಡಗಿದೆ. इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं, जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए
यहाँ बसेस का बेहतरीन इंतजाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बाशऊर और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Veernakapom, near Gaushawali Dargah, KGF, Karnataka. Contact details: 9483444290, 9480107826.